ಈ ಅಂಗನವಾಡಿ ಟೀಚರ್ ಅಂತ ಇರ್ತಾರೆ, ಅವರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ರಭಾತ್ ಬೇರಿ ಅಂತ ಹೋಗ್ತಾರೆ. ನೀವು ಮಾಡ್ತೀರಲ್ಲ ಜನವರಿ 26 ಆಗಸ್ಟ್ ಇದಕ್ಕೆಲ್ಲ ರೂಟ್ ಮಾರ್ಚ್ ಅಂತ ಕರೀತಾರೆ ನೋಡ್ರಿ, ಪಥಸಂಚಲನ ಅಂತ RSS ಅಲ್ಲಿ ಅಂತಾರೆ. ಭಾಳ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದನ್ನು ನೋಡೋದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಹೇಳ್ತಿದ್ವಿ, ನಮ್ಮ ಸ್ಕೂಲಿಂದ ಇವತ್ತು ರೂಟ್ ಮಾರ್ಚ್ ಬರುತ್ತೆ, ನೀವೆಲ್ಲ ಇಲ್ಲಿ ನಿಂತ್ಕೊಂಡು ನೋಡಿ, ನಾನು ನಿಮ್ಗೆ ಹಿಂಗೆ ಕೈ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ವಿ. ಈಗ ಅದು ಮಾಡ್ತಾರಿಲ್ಲ ನಮಗೆ ಗೊತ್ತಿಲ್ಲ. ಪಾಪ ನೀವಂತೂ ಮನೆ ಬಿಟ್ಟು ಬಂದಿರ್ತೀರಿ, ಇಲ್ಲೇ ಸುತ್ತಾಕ್ತೀರಾ? ಇಲ್ಲ, ನಿಂತಲ್ಲೇ ಸುತ್ತಾಕಿಬಿಡ್ತೀರಾ ಪ್ರದಕ್ಷಿಣೆ ಥರ? ಹೌದಾ? ಅಲ್ಲಿ ಏನಾಗಿತ್ತು ಅಂದರೆ, ಅದು ಶಾಲೆ, ಸಣ್ಣ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತ. ಅದರಲ್ಲಿ ಏನಿತ್ತು, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಇಷ್ಟೇ. ಒಬ್ಬ ಮೇಡಮ್ ರೆಡಿ ಆದಳು, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿ. ಅವಳಿಗೆ ಕೂಗಿ ಕೂಗಿ ಬೇಜಾರಾಯಿತು, ನೀರಡಿಕೆ ಆಯ್ತು. ಪಾಪ ಸ್ವಲ್ಪ ನೀರು ಕುಡಿದು ಬರ್ತೀನಿ ಕಣೆ, ನೀನು ಸ್ವಲ್ಪ ಕಂಟಿನ್ಯೂ ಮಾಡು ಅಂತ ಇನ್ನೊಬ್ಬಳಿಗೆ ಹೇಳಿದ್ವಿ. ಅವಳು ಬಂದು ನಿಂತ್ಕೊಂಡು, ಅವಳಿಗೆ ಒಂದನೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಷನ್. ಅದಕ್ಕೆ ಅವಳು ಏನಂದ್ಬಿಟ್ಲು, ಮಹಾತ್ಮ ಗಾಂಧೀಜಿಯವರಿಗೆ ಅಂದ್ಬಿಟ್ಟು ಫಸ್ಟು ಶಾಲೆಗೆ ಸೇರಿಸಿ, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ಅಂದರೆ ಹಾಸ್ಯವನ್ನು ನೀವು ಹುಡುಕ್ತಾ ಹೋದರೆ ಖಂಡಿತ ಸಿಗ್ತದೆ. ಗಮನ ಇಟ್ಟು ಕೇಳಬೇಕು. ಏನು ಮಾಡ್ತಾರೆ, ತಪ್ಪು ತೋರಿಸ್ತಾರೆ ಭಾಳ ಜನ. ಸರ್ ನೀವೇನು ತಪ್ಪಾಗಿ ಹೇಳಿದ್ರಿ, ತೋರಿಸ್ಬಾರ್ದು. ಆ ತಪ್ಪಲ್ಲೂ ಕೂಡ ಹಾಸ್ಯವನ್ನು ಹುಡುಕಿ ಅವನ ಮನಸ್ಸನ್ನು ಆನಂದ ಪಡಿಸ್ಬೇಕು. ತಪ್ಪನ್ನು ಒಪ್ಕೊಳ್ಳೋದಿರ್ಬೇಕು, ನಕ್ಕಿರಬೇಕು. ತಪ್ಪನ್ನು ಶಿಕ್ಷೆ ಕೊಡಬಾರ್ದಂತೆ, ಅವನು ಒಪ್ಕೊಂಡು ಅವನು ನಕ್ಕಿರ್ಬೇಕಂತೆ. ಆಗ ಅದು ನಿಜವಾಗಿರ್ತಕ್ಕಂಥ ಹಾಸ್ಯ ಪ್ರಜ್ಞೆ ಅಂತ ಹೇಳ್ತಾರೆ. ಕ್ರೈಮ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಇವತ್ತು ನಾವು ಹೇಳಿದ್ರಲ್ಲ 10 ಊರುಗಳಲ್ಲಿ ಈಗಾಗಲೇ ಜನರಿಗೆ ಹೇಳಿ ಬಂದಿದ್ದೀವಿ, ನೀವು ಹುಷಾರಾಗಿರಿ. ಮೊಬೈಲ್ ಇದ್ದು ಮಾತ್ರಕ್ಕೆ ಅದನ್ನು ಎಲ್ಲದಕ್ಕೂ ಬಳಸಬೇಡಿ. ಇದೆಲ್ಲ ಒಳ್ಳೆಯದಕ್ಕೆ ಆಗ್ತಿರೋದು, ಬುದ್ಧಿ ಬರಲಿ ನಮಗೆ ಅಂತ. ಯಾಕೆಂದರೆ ಪ್ರತಿಯೊಂದನ್ನು ಮೊಬೈಲಿಂದನೇ ಶುರು ಮಾಡಿಬಿಟ್ಟಿದ್ದೀವಿ. ಅದು ಯಾವುದೊಂದು ಅಡ್ವೈಸ್ ಮಾಡ್ತಾರೆ, ಓ ನಮ್ಮ ಅಪ್ಪ ಅಡುಗೆ ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ, 25,000. ಹೌದಾ? ಯಾವುದದು? ಹಾಂ, ಆ ಥರದ್ದು ಎಲ್ಲ ಮಾಡಬೇಕು. ಸ್ವಲ್ಪ ದುಡ್ಡು ಇಟ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇವು ಭಾಳ ಕಡಿಮೆ. ಯಾವೊಂದು ಪಾಕೆಟ್ ಕಳ್ಕಲ್ಲ ನಮ್ಮವರು. ಯಾಕೆ ಕಳ್ಕೊಳ್ಳ ಹೇಳಿ? ಅದನ್ನು ಎಲ್ಲಿಟ್ಟಿರ್ತಾರೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಪಾಕೆಟೇ ಇಲ್ಲ. ನಮ್ಮಲ್ಲಿ ಹಣನ ಸುಳ್ಳಿ ಸುತ್ತಿ ಪೆಂಡಿ ಕಟ್ಟಿ ಅದನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ, ಆ ಪ್ಲಾಸ್ಟಿಕ್ ಚೀಲ ಚೆರ್ರಂತ ಹಿಂಗೆ ಮಾಡಿ ಒತ್ತಿರ್ತಾರೆ ಲಾಕ್. ಆಮೇಲೆ ಅದಕ್ಕೊಂದು ಪಿನ್ ಹಾಕ್ತಾರೆ. ಆ ಪಿನ್ನಿನ ಚುಚ್ಚೋ ಭಾಗನ ಮೇಲ್ ಮಾಡಿರ್ತಾರೆ. ಅದನ್ನು ಪಟ್ಟಿ ಡ್ರಾಯರ್ ಒಳಗಡೆ ಇಟ್ಕೊಂಡು ಮೇಲೆ ಕಚ್ಚೆ ಹಾಕಿ ಸೀರೆ ಉಟ್ಕೋತಾರೆ ಅಥವಾ ಧೋತ್ರ ಉಟ್ಕೋತಾರೆ. ಯಾರು ಹೊಡಿಬೇಕ್ರಿ? ಹೊಡೆದ್ರು ಅಲ್ಲಿವರೆಗೂ ಅವ್ನು ಕೈ ಹೋದ್ರು, ಪಿನ್ ಚುಚ್ಚಿ ನಾನು ಇವನು ಹಿಡಿತಾನೆ. ಹೌದಾ? ನಾವು ಒಮ್ಮೆ ಹಿಂದ್ಗಡೆ ಹಿಂಗೆ ಅರ್ಧ ಟಿಂಗ್ ಅಂತ ಸಿಟಿ ಬಸ್ ಸೇರೋದು. ಅದ್ರಾಗ ಯಾವುದಾದ್ರು ಹುಡುಗಿ ಇದ್ಲಂದ್ರೂ ಪ್ಯಾಂಟ್ ಬಿಚ್ಕೊಂಡ್ರೂ ಗೊತ್ತಾಗಲ್ಲ, ಬರೀ ಪಾಕೆಟ್ ಹೊಡೆಯೋದೇನು. ಹಿಂದಿನ ಜೋಬಲ್ಲಿ ಯಾವತ್ತೂ ಇಡಬಾರ್ದು. ಅದು ಎಲ್ಲಿಂದ ಬಂತು ಏನೋ, ಯಾರ ಪದ್ಧತಿಯೋ ಗೊತ್ತಿಲ್ಲ. ಯಾವತ್ತೂ ಬ್ಯಾಕ್ ಪಾಕೆಟಲ್ಲಿ ಪರ್ಸ್ ಇಡಬಾರ್ದು. ಪರ್ಸ್ ಇಡೋ ಜಾಗ ಅದಲ್ಲ. ಹಣ ಯಾವಾಗಲೂ ಎದೆ ಹತ್ತಿರ ಇರಬೇಕು ಅಂತ ಹೇಳ್ತಾರೆ. ಲಕ್ಷ್ಮಿ ಅಂತ ಅದಕ್ಕೆ ಕರಿತೀವಿ ನಾವು. ಸೈಬರ್ನವ್ರು ತಪ್ಪಿಲ್ಲ, ಕಳ್ಳರದ್ದು ಯಾವತ್ತೂ ತಪ್ಪಿಲ್ಲ. ಕಳ್ಳನಿಗೆ ಸಿಗುವಂತೆ ನೀನು ಇಟ್ಟಿಲ್ಲ, ಅದು ನಿನ್ನ ತಪ್ಪು. ಕಳ್ಳತನ ಸುಮ್ಮನೆ ಅಲ್ಲ, ಅವನಿಗೆ ಸಿಗುವಂತೆ ಇಟ್ಟು ಮನೆ ಕೀಲಿ ಹಾಕೊಂಡು ಹೋಗೋದು. 15 days ವಿ ಆರ್ ಇನ್ ಟೂರ್ ಅಂತಂದು ಏನು ಹಾಕೋದು? ಸ್ಟೇಟಸ್. ಏನು ಸ್ಟೇಟಸ್ಗಳಂತೂ ನೋಡ್ಬೇಕು. ಹಿಂಗೆ ನೋಡೋದು. ಒಬ್ರು ಯಾರೋ ಗೃಹಿಣಿ ಇಷ್ಟುದ್ದ ಗೋಪುರ ಥರ ಪಿರಾಮಿಡ್ ಥರ ತುರುಬು ಕಟ್ಕೊಂಡು ಸ್ಟೇಟಸ್ ಹಾಕಿದ್ರು. ಜನ ಎಲ್ಲ ಏನೇನಿನ ತಲೆಯಲ್ಲಿ ಹುತ್ತಾಗಟ್ಟಿದೆ, ಏನೇ ಹಾವುಗಿವಿ ಸೇರ್ಕೊಂಡಾವು ಅಂತ ಎಲ್ಲವನ್ನೂ ಸ್ಟೇಟಸ್ ಇಡೋದು. ನಮ್ಮ ಮನೇಲಿ ಇವತ್ತಿಗೆ ನಾವು ಯಾರು ಮನೆಯಲ್ಲಿಲ್ಲ, ಅವರು 15 ದಿವಸ ಊಟಿಗೆ ಹೋಗ್ತಾ ಇದ್ದೀವಿ. ಕಳ್ಳನಿಗೆ ಹಾಸಿಗೆ ಹಾಕಿ ಕೊಟ್ಟಂಗೆ ಆಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ಕಳ್ಳರು ಹೇಗೆ ಕಳ್ಳವು ಮಾಡ್ತಿದ್ರು ಗೊತ್ತಾ? ಮನೆ ಕೀಲಿ ಮುರಿತಿದ್ರು, ಬೆಳಕಂಡಿಯಿಂದ ಇಳಿತಿದ್ರು. ಅದೆಂಥ ಮರನಿದ್ದೇ ಇರಬೇಡ ನಮಗೆ ನೋಡ್ರಿ. ಬೆಳಕಂಡಿಯಲ್ಲಿ ಇಳಿದು ಮಲಗದವ್ರನ್ನೇ ದಾಟಿ ಕಳವು ಮಾಡಿದಂಥ ಘಟನೆಗಳನ್ನ ಕಣ್ಣಾರೆ ನೋಡಿದ್ದೀವಿ ನಾವು. ಹೌದಾ? ಇವತ್ತು ಮನೆಗಳಿಗೆ ಬರ್ತಾ ಇಲ್ಲ. ಯಾಕೆ? 1:30-2 ಗಂಟೆವರೆಗೆ ಎಲ್ಲರೂ ಎದ್ದಿರ್ತೀವಿ. ಟಿಂಗ್ 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 ಎಲ್ಲ ಲೈಟ್ಗಳು. ಯಾವ ಲೈಟು ಆರಲ್ಲ. ಹೊರಗಡೆ ನಾಯಿ ಒಂದೇ ಮಲಗಿರ್ತದೆ. ಇದರಲ್ಲಿ ನಾಯಿನ ಎಷ್ಟು ಜನ ಸಾಕಿದ್ದೀರಿ ನಿಮ್ಮ ಮನೇಲಿ? ಈ ಊರುಗಳಲ್ಲಿ ಮನೇಲಿ ಎಷ್ಟು ಜನ ನಾಯಿ ಸಾಕಿದ್ದಾರೆ? ವೆರಿ ಗುಡ್. ಹೆಣ್ಮಕ್ಳೇ ಜಾಸ್ತಿ ನಾಯಿ ಸಾಕೋದು. ಹೌದಾ? ದಯವಿಟ್ಟು ಸಾಕಿದ ನಾಯಿಗೆ ಅನ್ನ ಹಾಕಬೇಡಿ. ಬೀದಿ ನಾಯಿಗೆ ಅನ್ನ ಹಾಕಿ. ಕಳ್ಳರಿಂದ ನಿಮ್ಮನ್ನು ಬಚಾವ್ ಮಾಡೋದು ಬೀದಿ ನಾಯಿ, ಮನೆ ನಾಯಿ ಅಲ್ಲ. ಯಾಕೆ ಹೇಳಿ? ಅಪರಿಚಿತ ವ್ಯಕ್ತಿ ಬಂದಂದರೆ ಇಡೀ ಓಣಿ ನಾಯಿ ಎಲ್ಲ ಬೌ ಅಂತ ಬಗಳ್ತವೆ. ನಿಮ್ಮ ಮನೆ ಸಾಕಿ ನಾಯಿ ನಿಮಗಿಂತ ಮುಂಚೆ ಒಳಗೆ ಬೆಡ್ರೂಮಲ್ಲಿ ಮಲಗಿಬಿಡುತ್ತೆ. ಮನಸ್ಸು ಬಿಡು ಕಡ್ಕೊಂಡು ಟಿಂಗ್ ಅಂತ ನೋಡ್ತಿರ್ತದೆ. ಎಷ್ಟೊತ್ತು ಮೇಲೆ ಕೇಳ್ತೇವೆ
ಆಂಟಿ ಕಳ್ಳರೆಲ್ಲ ಹೋದ್ರಾ, ನಾವು ಹೊರಗಡೆ ಬರ್ಬೋದಾ? ಏನು ಮಾಡಲ್ಲ ಅದು. ಅದೇ ಬೀದಿ ನಾಯಿಗಳಿಗೆ ಅಂಜಿದಷ್ಟು ಕಳ್ಳರು ಯಾರಿಗೆ ಅಂಜಲ್ಲ. ಅದಕ್ಕೆ ನಮ್ಮ ಕಾಲದಲ್ಲಿ ಬೀದಿ ನಾಯಿಗಳಿಗೆ ಮೊದಲು ಏನೋ ಒಂದು ರಾಮಬಾಣದ ಥರ ಗಾಯ ಮಾಡಿ ಕಳ್ಳತನ ಮಾಡ್ತಿದ್ರು. ಏನಿವತ್ತು ಯಾಕೆ ನಾಯಿನೇ ಬೊಗಳ್ತಾ ಇಲ್ಲ ರಾತ್ರಿ ಅಂದಾಗ ಆ ಏರಿಯಾ ಜನರಿಗೆ ಅನುಮಾನ ಬರೋದು, ನಾಯಿ ಬೊಗಳ್ತಾ ಇಲ್ಲ ಯಾಕೋ, ಏನೋ ಮಾಡಿದ್ದಾರೆ ಕಳ್ಳರು. ಏನು ಮಾಡಿರ್ತಿದ್ರು ಗೊತ್ತಾ? ಹಿಂಭಾಗಕ್ಕೆ ಕೇರು ಅಂತಕ್ಕಂಥ ಒಂದು ಆಯಿಲನ್ನು ಸೆಳೆದಿರ್ತಿದ್ರು. ಅದು ಹುಣ್ಣಾಗಿ ಗಾಯ ಆಗೋದು, ಬೊಗಳಿದ್ರೆ ನಾಯಿಗೆ ನೋವಾಗೋದು. ಹಿಂದಿನ ದಿವಸನೇ ಆ ಥರ ನಾಯಿಗೆ ಗಾಯ ಮಾಡಿ ಕಳ್ಳತನಕ್ಕೆ ಬರ್ತಿದ್ರು. ನಾಯಿ ಬೊಗೊಳ್ಳಿಲ್ಲ ರಾತ್ರಿ ಅಂದರೆ ಇಡೀ ಊರು ಜನ ಕಳ್ಳರು ಬಂದಿದ್ದಾರೆ ಅಂತ ಖಾತ್ರಿಯಾಗಿ ಎಲ್ಲ ಬಾಗಿಲ ತಗೊಂಡು ಹೊರಗೆ ಕೂಡೋರು. ಎಂತೆಂಥ ಪ್ರಿಕಾಷನರಿ ಮೆಥಡ್ಸ್ ರೀ. ಇವತ್ತು ನಮ್ಮ ಜೇಬಿಂದನೇ ಕೈಯಿಂದನೇ ದುಡ್ಡು ಹೋದ್ರೂ ನಮಗೆ ಗೊತ್ತಾಗ್ತಿಲ್ಲ. ಎಂಥ ದುರಂತ. ನಮ್ಮ ಹಳ್ಳಿಗರ ಜಾಣರು, ನಮ್ಮ ಹಿರಿಯರ ಜಾಣರು, ನಾವು ಜಾಣರು. ಅವ್ರಿಗೆ ಕಂಪ್ಯೂಟರ್ ಗೊತ್ತಿರಲಿಲ್ಲ, ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ಒಳ್ಳೆಯದಾಯಿತು, ಬದುಕಿದ್ರು ಅವರು. ನಿಮಗೆಲ್ಲ ಆಪ್ರೇಷನ್ ಮಾಡೋಕ್ಕೆ ಬಂದಿರೋದ್ರಿಂದ ನಾವು ಸಾಯ್ತಿರೋದು, ಕಳ್ಕೊಂಡಿರೋದು. ನಾವು ಅಲ್ಲಿಂದ ಬಂದು ನಿಮ್ಮ ಮುಂದೆ ಹೇಳ್ತಿರೋದು. ಹೌದಾ? ಯಾರು ಜಾಣರು ಹಾಗಾದರೆ? ಪೂರ್ವಿಕರೇ, ಹಿರಿಯರೇ. ಗೋದಾಮುಗಳಲ್ಲಿ ಧಾನ್ಯವನ್ನು ಶೇಖರಿಸಿಡ್ತಾಯಿದ್ರು. ಇವತ್ತೇನಿಲ್ಲ, ಬರೀ ಹೋಟ್ಲಿಂದ ತರಿಸ್ಕೊಂಡು ತಿನ್ನೋದು, ಅಡುಗೆ ಮಾಡೋದೇ ಗೊತ್ತಿಲ್ಲ. ಹಣವನ್ನು ಜೋಪಾನ ಮಾಡ್ಕೊಳ್ಳೋದು ನಿಮ್ಮ ತಾಯಿಯಂದ್ರಿಂದ, ತಂದೆಯಿಂದ ಕಲಿಬೇಕು. ನಾವು ಓದ್ಕೊಂಡಿದ್ವಿ, ಐ ನೋ ಆಲ್ ಬ್ಯಾಂಕ್ಸ್, ಐ ನೋ ಪಾಸ್ವರ್ಡ್, ಐ ನೋ ಹಿಂಗೆ ಒಂದು ದುಡ್ಡು ಕಳ್ಕತ್ತಿದ್ದೀರಿ. ನೀವು ಕಳ್ಕೊಳ್ಳಲ್ಲ ಬಿಡಿ, ಹೊರಗಿನವ್ರಿಗೆ ಹೇಳ್ತೀನಿ ನಾನು. ದಯವಿಟ್ಟು ಹಣ ಉಳಿಸ್ಕೊಳ್ಳೋದು ಕೂಡ ಈ ದಿನಗಳಲ್ಲಿ ಕಲೆಯಾಗಿದೆ. ನಮ್ಮ ಹಳೆಯ ಜನ ಹಣ ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡ್ತಿದ್ರು? ನೆಲದಲ್ಲಿ ಹುಗಿತಿದ್ರು, ಗೋಡೆಗಳಲ್ಲಿ ಹುಗಿತಿದ್ರು. ಕಳ್ಳ ಬಂದು ಸಾಧ್ಯನ ತೆಗೆದಕ್ಕೆ ಅಂಥದ್ದೂ ಬಂದು ಹುಡುಕ್ತಿದ್ರಿ. ನೆಲ ಸುರಂಗ ಕೊರೆದು ಆ ಮನೇಲಿ ಹೋಗಿ ಆದರೂ ಎಚ್ಚರ ಆಗ್ತಿದ್ದಿಲ್ಲ. ಅವ್ರಿಗೂ ಏನೋ ಹಾಕಿರ್ತಿದ್ರು, ನಾಯಿಗೂ ಏನೋ ಮಾಡಿರ್ತಿದ್ರು. ಅವೆಲ್ಲ ಕಷ್ಟಗಳು ಪರಂಪರೆ ಹೋದ್ರಿಂದ ಇವತ್ತು ಸೈಬರ್ ಕಳ್ಳರು ಹುಟ್ಟುಕೊಂಡ್ರು. ಒಂದೇ ಒಂದು ಕೋಡಲ್ಲಿ, ಒಂದೇ ಒಂದು ಬೆರಳನ್ನು ಅದುಮೋದ್ರಿಂದ ಇಷ್ಟು ಅನಾಹುತಗಳಾಗ್ತಿದೆ ಅಂದರೆ ಇದಕ್ಕೆ ಟೆಕ್ನಾಲಜಿ ಅನ್ನಬಾರ್ದು, ದುರಂತ ಅನ್ನಬೇಕು. ಇನ್ನೊಬ್ಬರ ವಸ್ತುವನ್ನು, ಒಂದು ಪೆನ್ನು, ಒಂದು ಪೇಪರು, ಇವತ್ತಿನ ನಿಮ್ಮ ಸುತ್ತ ಕಾಣಿಸ್ತಿರೋ ಪ್ರಾಣಿಗಳು, ನಿಮ್ಮ ಮಲೆನಾಡಿನಲ್ಲಿದ್ದೀರಿ, ಕಾಡಲ್ಲಿದ್ದೀರಿ, ನೀವು ಸುಮ್ಮನೆ ಹುಳುಗಳನ್ನ ಗಮನಿಸಿ. ಆ ಇನ್ಸೆಕ್ಟ್ಸು ಏನು ಒಂದೊಂದು ಥರ ಒಂದೊಂದಿಲ್ಲ. ಯಾಕೆ ಎಷ್ಟಿದೆ ಗೊತ್ತಾ? ಅಂಥದ್ದು 64 ಕೋಟಿ ಜೀವರಾಶಿಗಳಿದೆ. ನಾವು ನೋಡಿರೋದು ಬರೀ ಒಂದು 10-20. ಆ 64 ಕೋಟಿ ಜೀವರಾಶಿಗಳಿಗೂ ಕೂಡ ಯಾಕೆ ಜನ್ಮ ಬಂದಿದೆ? ನಮಗೆ ಯಾಕೆ ಮಾನವ ಜನ್ಮ ಬಂದಿದೆ ಅಂದರೆ ಅವು ಮಾಡಿದ ಪಾಪದಿಂದ. ಅದಕ್ಕೆ ಗರುಡ ಪುರಾಣ ಅಂತ ಗ್ರಂಥ ಇದೆ. ಅದನ್ನು ತೀರ್ಕೊಂಡಾಗ ಮಾತ್ರ, ಸತ್ತು ಮನೆಯಲ್ಲಿ ಮಾತ್ರ ಓದಬೇಕು ಅಂತ ಹೇಳ್ತಾರೆ. ಸುಳ್ಳು. ಅದನ್ನು ಇಂಥ ಕಾಲೇಜ್ಗಳಲ್ಲಿ ಟೆಕ್ಸ್ಟ್ ಮಾಡಬೇಕು ಅನ್ನೋನು ನಾನು. ಆಗ ಸೈಬರ್ ಕ್ರೈಮ್ಗಳು ಕಡಿಮೆ ಆಗ್ತದೆ, ಇನ್ನೊಬ್ಬರು ಸ್ವತ್ತನ್ನು ಅಪಹರಿಸೋದು ಕಡಿಮೆ ಆಗ್ತದೆ. ನಮಗೆ ಧರ್ಮೋಪದೇಶ ಮಾಡೋರಿಲ್ಲ, ನೀತಿ ಹೇಳೋರಿಲ್ಲ, ಫಿಲಾಸಫಿ ಹೇಳಿದ್ರು, ಅಯ್ಯೋ ಬುರ್ಡೆ ದಾಸಯ್ಯ ಫಿಲಾಪಿ ಹೇಳ್ತಾರೆ. ಯಾರಾದರೂ ಪುರಾಣ ಗಿರಣ ಮಾಡಿದ್ರೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹಾಸ್ಯ ಮಾಡೋದು. ಯಾವ ಕಾಲದಲ್ಲಿ ಇದೆಯಮ್ಮ ಎಲ್ಲ ಗೊತ್ತಾ ಅನ್ನಬಾರ್ದು. ಪ್ರತಿಯೊಂದು ನಮ್ಮ ಒಂದೊಂದು ಹೆಜ್ಜೆ ಇಡೋದಕ್ಕೂ ಪೂರ್ವ ನಿರ್ಧಾರಿತವಾಗಿರತಕ್ಕಂಥ ನಮ್ಮ ಸಂಬಂಧಗಳಿದೆ. ಇಲ್ಲಿ ಏನನ್ನು ಕದ್ರಿ ಏನಾಗ್ತೀರಿ ಅನ್ನೋದಕ್ಕೂ ಗರುಡ ಪುರಾಣದಲ್ಲಿದೆ. ಅದನ್ನು ಬರ್ಕೊಂಬಂದಿದ್ದೀನಿ. ಏನು? ತರಕಾರಿ ಯಾರು ಕದೀತಾರೋ, ತರಕಾರಿ ಕದೀತಾರಲ್ಲ ಅವರು ನವಿಲಾಗಿ ಹುಟ್ಟುತ್ತಾರೆ. ಮತ್ತು ಈಗಿರೋ ನವಿಲು ತರಕಾರಿ ಕದ್ಯ ಅನ್ಬೇಡಿ. ತರಕಾರಿ ಕದಿಯೋರೆಲ್ಲ ನವಿಲಾಗಿ ಹುಟ್ಟುತ್ತಾರೆ. ಜೇನುತುಪ್ಪ ಕದಿಯೋದು, ಯಾರ್ದೋ ಜೇನುತುಪ್ಪ ಕದ್ದು ಬಿಡೋದು, ಏನಾಗ್ತಾರೆ ಹೇಳಿ? ಜೇನು ಹುಳನೇ ಆಗ್ತಾರೆ. ಯಾಕೆ ಹೇಳಿ? ಜೇನು ಬರೀ ಪರಾಗಸ್ಪರ್ಶ ಮಾಡಿ ಮಾಡಿ ತಂದು ಜೇನು ಇಡುತ್ತಾಗಲಿ ಅದು ತಿನ್ನಲ್ಲ. ಜೇನು ಕಲೆಕ್ಟ್ ಆದ ತಕ್ಷಣ ನಾವು ಅದನ್ನು ಕಿತ್ಕೊಂಬರ್ತೀವಿ, ನಾವು ಜೇನಾಗಿ ಹುಟ್ಟುತ್ತೀವಿ. ಮಾಂಸ ಕದಿಯೋರು ಹದ್ದಾಗಿ ಹುಟ್ಟುತ್ತಾರೆ. ಉಪ್ಪು ಕದಿಯೋರು ಇರುವೆ, ಆ್ಯಂಟ್, ಇರುವೆಯಾಗಿ ಹುಟ್ಟುತ್ತಾರೆ. ಅನ್ನ ಕದಿಯೋರು ಏನಾಗ್ತಾರೆ ಹೇಳಿ? ಇಲಿಗಳಾಗಿ ಹುಟ್ಟುತ್ತಾರೆ. ದಾನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಕೊಡದೆ ಹೋಗ್ತಿರ್ತಾರೆ ನೋಡಿ ಕೆಲವರು. ನಾ ಇಷ್ಟು ಡೊನೇಟ್ ಮಾಡ್ತೀರಮ್ಮ ಕಾಲೇಜಿಗೆ, ಅವ್ರು ಏನಾಗಿ ಹುಟ್ಟುತ್ತಾರೆ ಗೊತ್ತಾ? ಈಗಿನ ನರಿಗಳೇ ಆಗಿನ ದಾನ ಸುಳ್ಳು ಹೇಳಿದವರು. ಪತಿಯನ್ನು ನಿಂದಿಸುವಳು, ಇಂಪಾರ್ಟೆಂಟು. ನಿಮ್ಮದು ಲಗ್ನ ಆದಮೇಲೆ ಗಂಡನ ಏನಾದ್ರು ನಿಂದಿಸಿದರೆ ಏನಾಗಿ ಹುಟ್ಟುತ್ತೀರಿ ಗೊತ್ತಾ? ತಲೆಯಲ್ಲಿರೋ ಹೇನಾಗಿ ಹುಟ್ಟುತ್ತೀರಿ. ನಿಮ್ಮದು ಹೇಳಿಲ್ಲಪ್ಪ. ಮಿತ್ರದ್ರೋಹಿ ಯಾವನಾದರೂ ಇದ್ದರೆ ಹದ್ದಾಗಿ ಹುಟ್ಟುತ್ತಾನೆ. ಪತಿಯನ್ನು ನಿಂದಿಸುವವಳು ಹೇನಾಗಿ ಹುಟ್ಟುತ್ತಾಳೆ. ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ರೇಪ್ ಗೀಪ್ ಮಾಡಿ ಏನು ಬರ್ತಲ್ಲ, ಅಬಾಲವೃದ್ಧರು, ಬಾಲೆಯರನ್ನ ರೇಪ್ ಮಾಡಿದ್ರು, ಇಷ್ಟು ವರ್ಷದ ಹುಡುಗಿನ, ಅವರೆಲ್ಲ ಹೆಬ್ಬಾವಾಗಿ ಹುಟ್ಟುತ್ತಾರೆ. ಬಿದ್ದಲ್ಲೇ ಬಿದ್ದಿರ್ತಾರೆ, ಯಾರು ಕೇಳೋರಿಲ್ದಂಗೆ ಆಗ್ತಾರೆ. ಹಾಗೆ ಯಾರೂ ಮಾತು ಕೇಳದೆ ತನಗೆ ತಿಳಿದಿದ್ದು ಮಾಡ್ತಿರ್ತಾನೆ ನೋಡು. ಅಯ್ಯೋ ನೀನು ತಿಳಿದಿದ್ದು ಮಾಡ್ತಾನೆ ಕಣ್ರಿ, ವಯಸ್ಸಿಗೆ ಬಂದಿದ್ದಾನೆ, ಯಾರ ಮಾತು ಕೇಳ್ತಾನೆ ಅಂತಿರ್ತಾರಲ್ಲ ಮನೇಲಿ, ಅವನು ಆನೆಯಾಗಿ ಹುಟ್ಟುತ್ತಾನೆ. ಗೊಂಡಾರಣ್ಯದಲ್ಲಿ ಏಕಾಂಗಿ ಆಗಿ ಆನೆಯಾಗಿ ಹುಟ್ಟುತ್ತಾನೆ ಅಂತಿರ್ತಾರೆ. ಯಾರೋ ವಿಷ ಹಾಕುವವನು ಹುಚ್ಚನಾಗಿ ಹುಟ್ಟುತ್ತಾನೆ. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳೋನು ಮೂಕನಾಗಿ ಹುಟ್ಟುತ್ತಾನೆ. ಪುಸ್ತಕ ಕದಿಯೋನು ಏನಾಗ್ತಾನೆ ಗೊತ್ತಾ?
ಬುಕ್ ಕದಿಯೋನು ಕುರುಡನಾಗಿ ಹುಟ್ಟುತ್ತಾನೆ, ಕಣ್ಣಿಲ್ದವನಾಗಿ ಹುಟ್ಟುತ್ತಾನೆ. ತಂದೆ ತಾಯಿ ಗುರುಗಳನ್ನು ಅವಮಾನಿಸೋನು ಕತ್ತೆಯಾಗಿ ಹುಟ್ಟುತ್ತಾನೆ. ಅದಕ್ಕೆ ಮೇಷ್ಟ್ರು ಕತ್ತೆ ಅಂತ ಬೈತಿರ್ತಾರೆ ನಮಗೆ, ಹೌದಾ? ಇಲ್ಲಿ ಬೈಯಲ್ಲ ನಮ್ಮ ಶಾಲೆಗಳಲ್ಲಿ. ಇದೆಲ್ಲ ಗರುಡಪುಟದಲ್ಲಿ ಸಾಕ್ಷ್ಯಗಳ ಸಮೇತ ಬರೆದಿದ್ದಾರೆ ಸ್ನೇಹಿತರೆ. ಅದಕ್ಕೆ ಇವತ್ತು ನಾವು ಶಿಕ್ಷೆಯಿಂದ ಯಾರನ್ನೂ ತಿದ್ದೋದಕ್ಕಾಗೋದಿಲ್ಲ. ಈಗ ಕಳ್ಳರಿಗೆ ಒದಿತಾರೆ, ಈ ಕಡೆ ಒದಿರಿ ಸರ್, ಈ ಕಡೆ ಒದಿರಿ ಸರ್, ಇಲ್ಲದಿರಿ ಸರ್, ಅದು ಒದಿಸ್ಕೊಂಡು ಗಟ್ಟಿ ಆಗ್ತಾರೆ ಅವರು. ಉಪದೇಶದಿಂದ ಅಪರಾಧಗಳು ಕಡಿಮೆಯಾದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ. ತತ್ವಜ್ಞಾನದಿಂದ ಅಪರಾಧಗಳು ಕಡಿಮೆಯಾದಾಗ ಮಾತ್ರ ಈ ದೇಶದಲ್ಲಿ ಅಪರಾಧಗಳು ಕಡಿಮೆ ಆಗೋದು ತಪ್ಪು. ಶಿಕ್ಷೆ ಮಾಡಿದರೆ ಅಭ್ಯಾಸ ಆಗ್ಬಿಟ್ಟು ಈ ಸೈಬರ್ ಕಳ್ಳ ಸಿಕ್ಕ ಅಂದರೆ ಒಳಗಡೆ ಹೋಗ್ತೀರಿ, ಬಿಡಿಸ್ಕೊಂಡು ಬರ್ತೀನಮ್ಮ, ಸಿನಿಮಾದಲ್ಲಿ ತೋರಿಸ್ತಾರೆ, ಬರ್ತೀನಿ ಕಂಡ್ರೋ ಇನ್ನು 5 ನಿಮಿಷದಲ್ಲಿ ಇದೇ ಜೀಪಲ್ಲಿ ತಂದು ಬಿಡ್ತಾರೆ ಅಂತ. ಎಷ್ಟು ಧೈರ್ಯ ಅವರಿಗೆ. ಇದು ಕಡಿಮೆ ಆಗಬೇಕು ಅಂದರೆ ನಮ್ಮಲ್ಲಿ ಧರ್ಮ ಜಾಗೃತಿ ಉಂಟಾಗಬೇಕು, ಹೌದಾ? ದಯವಿಟ್ಟು ಅವ್ರು ಹೇಳಿದ್ರ ಜೊತೆಗೆ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ರಿ. ಇನ್ನೊಬ್ಬರ ಹಣಕ್ಕೂ ನೀವು ಆಸೆ ಪಡಬೇಡಿ, ಇನ್ನೊಬ್ಬರಿಗೆ ಅದು ಸಿಗೋ ಥರ ನೀವು ಆ ಥರ ವ್ಯವಹಾರ ಮಾಡಬೇಡಿ. ಯಂತ್ರಜ್ಞಾನಗಳನ್ನ ಬಳಸಿ, ಕಂಪ್ಯೂಟರ್ ಬಳಸಿ, ಮೊಬೈಲ್ ಬಳಸಿ, ಎಲ್ಲ ಬಳಸಿ, ಆದರೆ ಇನ್ನೊಬ್ಬನನ್ನು ಪಾಪಿ ಮಾಡುವಷ್ಟು ಬೆಳೆಸಬೇಡ್ರಿ. ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಪ್ರೈಸ್ ಆಫ್ ದಿ ಲಿಬರ್ಟಿ. ಸದಾ ಜಾಗೃತೆಯೇ ನಾವು ಸ್ವಾತಂತ್ರ್ಯಕ್ಕೆ ತರಬೇಕಾದಂಥ ಬಲ. ಕಳೆದ ಮೇಲೆ ಅಯ್ಯೋ ಕಳ್ಕೊಂಡೆಲ್ಲ ಅನ್ನೋದಕ್ಕಿಂತ ಕಳ್ಕೊಳ್ಳಾರ್ದಂಗೆ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ನೀವು ಕಲಿತೀರಿ ಅಂತ ಭಾವಿಸ್ತಾ, ಹೆಣ್ಮಕ್ಕಳು ಮುಂದೆ ನೀವು ದೊಡ್ಡವರಾಗ್ತೀರಿ, ನೀವು ಗೃಹಸ್ಥರಾಗ್ತೀರಿ. ಆದಮೇಲೆ ತುಂಬ ದಪ್ಪಗಿರೋರು ಯಾರು? ಗಂಡನ ಹೆಂಡ್ತಿನ. ನೀವು ಯಾವುದೇ ಜೋಡಿ ನೋಡಿ, ನಿಮ್ಮ ಅಪ್ಪ ಅಮ್ಮನೇ ನೋಡ್ಕೊಳ್ಳಿ, ಗಂಡ ಹೀಗಿರ್ತಾನೆ, ಅಮ್ಮ ಹೀಗಾಗಿರ್ತಾಳೆ. ಹೆಣ್ಮಕ್ಳು ದಪ್ಪಿರೋದ್ರಿಂದ ಒಂದು ಉಪಯೋಗ ಏನು ಅಂದರೆ, ಆ ಕಾಲದಲ್ಲಿ ಈ ಕಾಲದಲ್ಲಿ ಮನೆಗೆ ಕಳ್ಳರು ಬರಲ್ಲ. ಒಂದು ಸಾರಿ ಒಬ್ಬ ಕಳ್ಳ ಮನೆ ಒಳಗಡೆ ಇಳ್ದ, ಎಲ್ಲ ಕದ್ಕೊಂಬಿಟ್ಟ. ಇದು ಗಂಡನ ಅಂತರ ಮಾಮನಿ ಥರ ಇತ್ತು, ಗುರು ಗೊರಕೆ ಹೊಡಿತಾ ಇತ್ತು. ಅವಳು ಗೊರಕೆಗೆ ಇವ್ನು ಮನ್ಸದ ಕೆಳಗಡೆ ಬೀಳ್ತಿದ್ದ ಎಷ್ಟೋ ಸಾರಿ, ತಿರ್ಗಾ ಎದ್ದು ಮೈ ಕೊಡ್ಕೊಂಡು ಮಲಗ್ತಿದ್ದ. ಅಂಥವ್ರ ಮನೆಗೆ ಕಳ್ಳ ಬಂದ. ನೋಡ್ರಿ, ಇದಕ್ಕೆ ಹೇಳೋಕ್ಕಾಗಲ್ಲ, ಇವನೇ ನಿದ್ದೆ ಬಡಕ ಅಂಥೇಳಿ ಇಡೀ ಮನೆ ಸಾಮಾನುಗಳೆಲ್ಲ ಕದ್ಕೊಂಡು ಒಂದು ಚೀಲದಲ್ಲಿ ಹಾಕ್ಕೊಂಡು ಇನ್ನೇನು ತೊಗೊಂಡು ಹೋಗಬೇಕು. ಹೆಂಡ್ತಿಗೆ ಎಚ್ಚರ ಆಗ್ಬಿಡ್ತು. ಗಂಡ ಕಳ್ಳ ಕಳ್ಳ ಅಂತ ಕೂಗಿ ಗಾಬರಿ ನಿಂತುಬಿಟ್ಟು ಅವ್ನು ಹೀಗಿದ್ದ, ಬಾಡಿ ಬಿಲ್ಡಿಂಗ್ ಮಾಡಿದ್ದ, ಬಾಡಿ ಬಿಲ್ಡರ್, ಹಿಡಿಯೋಕ್ಕಾಗಲಿಲ್ಲ ಅವನಿಗೆ. ಹೆಂಡ್ತಿ ಅವನ ಮುಂದೆ ಕೂತ್ಲು, ತುಂಬ ಕಷ್ಟಪಟ್ಟು ಗಳಿಸಿದ್ದೀವಪ್ಪ, ದಯವಿಟ್ಟು ಇಟ್ಟೋಗಪ್ಪ ಅಂತ ಕಾಲು ಮುಗಿದ್ಲು. ಅವನಿಲ್ಲ ಆಗಲ್ಲ ಅಂತ ಅವಳು ಒದ್ದ. ಅವಳು ಯಾಕೆ ಕಾಲು ಮುಗಿದ್ಲು ಅಂದರೆ, ಎರಡೂ ಕಾಲದ ಕೆಳಗಡೆ ಎಳೆದ್ಬಿಟ್ಲು ಅವನ್ನ, ದಬಾರ್ ಅಂತ ಬಿದ್ದುಬಿಟ್ಟ. ಅವನ ಮೇಲೆ ಕೂತ್ಬಿಟ್ಲು. ಗಂಡನಿಗೆ ಹೇಳಿದ್ರು, ಹೋಗಿ ಪೊಲೀಸರನ್ನ ಕರ್ಕೊಂಬನ್ನಿ. ಓ ಶಾಕ್ ಆಗ್ಬಿಟ್ಟ ಕಳ್ಳ, ಇಂಥವ್ರು ಇರ್ತಾರ. ಗಂಡ ಅಯ್ಯೋ ಕಣೆ ನಡುಗ್ತಾ ಇದ್ದ. ಹೋಗ್ರಿ ಬೇಗ ಹೋಗ್ರಿ, ಪಾಪ ಎಲ್ಲ ಶರ್ಟ್ ಎಲ್ಲ ಹುಡುಕಾಡಿ, ಬನೀನ ಕಂಡ, ಶರ್ಟ್ ಕಂಡ, ತಿರ್ಗಾ ಹುಡುಕಾಡೋದಕ್ಕೆ ಚಪ್ಪಲಿ ಸಿಗಲಿಲ್ಲ. ಕೆಳಗಡೆ ನೋಡ್ತಾನೆ, ಹಾಲಲ್ಲಿ ನೋಡ್ತಾನೆ, ರೂಮಲ್ಲಿ ನೋಡ್ತಾನೆ, ಎಲ್ಲೂ ಇಲ್ಲ. ಕೆಳಗಡೆ ಕಳ್ಳ ಉಯ್ ಅಂತಿದ್ದಾನೆ. ಅವನೇ ಹೇಳಿದ, ಸಾರ್ ಏನು ಹುಡುಕ್ತಾ ಇದ್ದೀರಿ ಸರ್? ಚಪ್ಪಲಿ ಹುಡುಕ್ತಾ ಇದ್ದೀರಿ ಕಣಯ್ಯ, ನಾನು ಹಾಕ್ಕೊಂಡು ಹೋಗಿ ಸರ್, ನಾನು ಹಾಕ್ಕೊಂಡು ಹೋಗಿ ಪೊಲೀಸರನ್ನ ಕರ್ಕೊಂಬರ್ರಿ ಸರ್, ನನಗೆ ಪೊಲೀಸರು ಹ್ಯಾಂಡ್ ಓವರ್ ಮಾಡಿರಿ. ಇನ್ನು 15 ನಿಮಿಷ ಆದರೆ ನಾನಿಲ್ಲಿ ಅಪ್ಪಚ್ಚಿಯಾಗಿ ಹೋಗ್ತೀನಿ ಸರ್. ಅದಕ್ಕೆ ಯಾವುದನ್ನೇ ಆಗಲಿ ಜೀವನದಲ್ಲಿ ಲೈಟಾಗಿ ತಗೊಳ್ಳಿ.